ನೋಡಿ, RSS ಅನ್ನುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷವೂ ಅಲ್ಲ ಅಥವಾ ದೇಶದ್ರೋಹಿ ಪಕ್ಷವೂ ಅಲ್ಲ. ಅದೊಂದು ದೇಶದ ಭದ್ರತೆ, ದೇಶದ ಏಕತೆ, ದೇಶದ ಒಂದು ಅಭಿಮಾನವನ್ನು ಮೂಡಿಸುವಂಥ ಒಂದು ಸಂಸ್ಥೆ ಅದು. ಅಂತಹ ಸಂಸ್ಥೆಯಲ್ಲಿ ಯಾರು ಇಚ್ಛೆಪಡ್ತಾ ಪ್ರತಿಯೊಬ್ಬ ದೇಶದ ಪ್ರತಿ ಪ್ರಜೆಯೂ ಕೂಡ ನಮ್ಮ ದೇಶದ ಶ್ರೇಷ್ಠತೆ, ನಮ್ಮ ದೇಶದ ಸಮಗ್ರತೆಯನ್ನು ಆಶಿಸಬೇಕಾದದ್ದು ಮತ್ತು ಅದಕ್ಕೆ ನಾವು ಹೋರಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ದೇಶದ ಸಮಗ್ರತೆ ಮತ್ತು ಶ್ರೇಷ್ಠತೆ ಭಾವನೆಯನ್ನು ಮೂಡಿಸುವಂಥ ಒಂದು ಸಂಸ್ಥೆ RSS. ಆ RSSಗೆ ನಾವ್ಯಾರೂ ಕೂಡ ಹೋಗಬಾರ್ದು ಅನ್ನುವಂಥದ್ದು ಅದು ಸಂವಿಧಾನದ ವಿರುದ್ಧವಾಗುತ್ತೆ. ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನೀಡಿದ್ದಾರೆ ಸಂವಿಧಾನ. ನಮಗೆ ಸಂವಿಧಾನ ಪರಮ ಪ್ರಮಾಣವಾದದ್ದು. ಆ ಒಂದು ಹಿನ್ನೆಲೆಯಲ್ಲಿ ಯಾರ್ಯಾರು ಆ ಭಾವನೆಯನ್ನು ಹೊಂದಿದ್ದಾರೆ ಅಂಥವರೆಲ್ಲರೂ ಕೂಡ ಅದಕ್ಕೆ ಸ್ವಇಚ್ಛೆಯಿಂದ ನಾವು ಪಾಲ್ಗೊಳ್ಳಲೇಬೇಕು ಎಂಬುದನ್ನು ನಾವು ಇನ್ನೊಂದು RSS ಅಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕಾಗಿ ಒಬ್ಬ PDOನನ್ನು ರಾಯಚೂರು ಜಿಲ್ಲೆಯಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಏನು ನಡೀತಾ ಇದೆ ಅಂತ ಈಗ RSS ಅಲ್ಲಿ ಭಾಗವಹಿಸಬಾರ್ದು ಅಂತಂದ್ರೆ ಸರ್ಕಾರಿ ನೌಕರರಿಗೆ ಏನಾದರೂ ನಿರ್ಬಂಧನೆಗಳಿದಾವ? ಈಗ ನೋಡಿ, ಈ ಸರ್ಕಾರಿ ನಿಯಮಗಳನ್ನು ಸರ್ಕಾರದ ಇಲಾಖೆಗಳು ಅದನ್ನು ಸ್ಪಷ್ಟಪಡಿಸಬೇಕು. ನಾವೇನು ಜನರಲ್ ಆಗಿ ಹೇಳ್ಬೋದು ಅಂದರೆ RSS ಅನ್ನುವಂಥದ್ದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಆಯಿತು.